ಹಲೋ ರಣವಿನರ್ ಮಂದಿ, ಇದು ಡೇ 90 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಟಿಫನ್ ಮಾಡೋಣ ಅಂದ್ಕೊಂಡೆ. ಬಟ್ ಮನ್ಯಾಗ ಕೆಲಸ ಇದ್ದು ಮನೆ ಕ್ಲೀನ್ ಮಾಡತ್ತಿದ್ವಿ ಅಂತಂದು ಟಿಫನ್ ಹೊರಗೆ ಮಾಡಿದ್ರೆ ಅಂತಂದು ಹೊರಗೆ ಬಂದೆ. ಅಪ್ಪು ಫಾಸ್ಟ್ ಫುಡ್ಡಿಗೆ ಬಂದೆ, ಭಾಳ ದಿವಸ ಆಗಿದ್ದು ಬಂದಿದ್ದಿಲ್ಲ. ಅವನು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕಾಟಿಸಿದ. ಆಮೇಲೆ ಅಲ್ಲಿಂದ ಟಿಫನ್ ಮುಗಿಸ್ಕೊಂಡು ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಬಿಸಿಲಾಗ ಆ್ಯಕ್ಚುಲಿ ಅಡ್ಡಾಡೋಕ್ಕಾಗ್ತಿಲ್ಲ, ಒಂದು 3-4 ಡೇಸ್ ಭಾಳ ಬಿಸಿಲಿತ್ತು. ಆಮೇಲೆ ಮಮ್ಮಿ ಜೊತೆ ಕೂತ್ಕೊಂಡು ಫಿಲಮ್ ನೋಡತ್ತಿದ್ದೆ, ಮಧ್ಯಾಹ್ನ ಟೈಮ್ ಪಾಸ್ ಮಾಡೋಣ ಅಂತಂದು. ಫಸ್ಟಿಗೆ ನಾವು ನೋಡಿದ್ದು ರಾಕ್ಷಸ ಫಿಲಮ್ಮು. ಸ್ಟೋರಿ ಸ್ವಲ್ಪ ಎಳ್ದಾರ, ಬಟ್ ಮೇಕಿಂಗ್ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಪ್ರವೀಣ್ ಕೂಡು ಶಪ್ಪು ಅಂತಂದು ಮಲಯಾಳಂ ಮೂವಿ, ಸಸ್ಪೆನ್ಸ್ ಥ್ರಿಲ್ಲರು. ಯಾರು ಕೊಲೆ ಮಾಡಿದ್ರು, ಹೆಂಗೆ ಮಾಡಿದ್ರು ಅಂತಂದು ಲಾಸ್ಟ್ವರೆಗೂ ಭಾಳ ಸಸ್ಪೆನ್ಸ್ ಇಟ್ಟಾರ. ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ವಿ. ಮಳೆ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ. ಮ್ಯಾಲೆ ಬಟ್ಟೆ ಒಣ ಹಾಕಿದ್ರು ಅಂತಂದು ವಾಪಸ್ ಕೆಳಗೆ ತೊಗೊಂಬಂದು ನೋಡ್ರಿ, ನಮ್ಮ ಮಮ್ಮಿ ಮಳೆ ಬಂತು ಅಂತಂದು ಗಾಡಿ ಮೇಲೆ ಬಟ್ಟೆ ಒಣ ಹಾಕ್ಯಾರ. ಇದ್ರ ಹೆಂಗೆ ತಗೊಂಡು ಹೋಗ್ಲಿನ ಸಾಯಂಕಾಲಿಗೆ. ನಮ್ಮೂರ ಬಿಸಿಲು ಎಷ್ಟಾಗೈತಪ್ಪ ಅಂದರೆ ಡೈಲಿ 2 ಸಲ ಸ್ನಾನ ಮಾಡೋ ಪರಿಸ್ಥಿತಿ. ಫುಲ್ಲು ಶೆಕೆಯಾಗಿತ್ತು. ಅದಕ್ಕೆ ಇನ್ನೊಂದು ಸಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಮೀಶೋ ಆರ್ಡ್ರ್ ಬಂದಿತ್ತು, ಪ್ಯಾಕ್ ಮಾಡಿದೆ. ಅಷ್ಟೊತ್ತಿಗೆ ಮಮ್ಮಿ ಚಹಾ ಮಾಡಿದ್ರು. ಇಬ್ಬರು ಕೂತ್ಕೊಂಡು ಚಹಾ ಕುಡಿದು ಬಿಸ್ಕಿಟ್ ತಿಂದ್ವಿ. ಆದಷ್ಟು ಟೈಮ್ ಪಾಸ್ ಮಾಡಿದ್ರೆ ಫ್ಯಾಮಿಲಿ ಜೊತೆ ಒಂದು ಸಮಾಧಾನ ಇರ್ತೈತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಹೊರಗೆ ಹೋಗ್ತೀವಿ ಯೂಶ್ವಲಿ, ಬಟ್ ಮನೆಯಾಗ ಇರೋದು ಕಮ್ಮಿ. ಸೊ ಜಾಸ್ತಿ ಮನೆಯಾಗ ಇರೋಕ್ಕೆ ಟ್ರೈ ಮಾಡಿ. ಆಮೇಲೆ ಅಲ್ಲಿಂದ ಮೀಶೋ ಆರ್ಡ್ರ್ ಕೊಡಬೇಕಿತ್ತು. ಆಲ್ರೆಡಿ ಲೇಟ್ ಆಗಿತ್ತು. ಅವ್ರು ಫೋನ್ ಮಾಡತ್ತಿದ್ರು. ಮತ್ತು ಅವ್ರು ಆಫೀಸಿಗೆ ಹೋಗಿ ಮೀಶೋ ಆರ್ಡ್ರ್ ಕೊಟ್ಟು ವಾಪಸ್ ಬಂದು ವರ್ಕಿಗೆ ಕೂತ್ಕೊಂಡೆ. ಆಮೇಲೆ ಸಾಯಂಕಾಲ ನಮ್ಮ ಮನೆ ಹತ್ರ ಇರೋ ಹನುಮಪ್ಪನ ಗುಡಿದು ಮಂಡಲೋತ್ಸವ ಇತ್ತು. ಪ್ರತಿ 48 ದಿವಸಕ್ಕೂ ಮಾಡ್ತಾರೆ. ಪ್ರತಿ 48ನೇ ದಿವಸಕ್ಕೆ ಪೂಜೆ ಮಾಡಿ, ಅಭಿಷೇಕ ಮಾಡಿ, ಪ್ರಸಾದನೂ ಇರ್ತೈತಿ ರಾತ್ರಿ. ಪ್ರತಿ ಮಂಡಲೋತ್ಸವಕ್ಕೂ ಒಬ್ಬೊಬ್ಬರು ಸೇವೆ ಮಾಡ್ತಾರೆ, ಒಬ್ಬೊಬ್ಬರು ಪ್ರಸಾದ ಮಾಡಿಸಿರ್ತಾರೆ, ಒಬ್ಬೊಬ್ಬರು ಅಭಿಷೇಕ ಮಾಡಿಸ್ತಾರೆ. ಸೊ ಇದೇ ಥರ ನೀವು ಕೂಡ ಮಾಡಿಸ್ಬೋದು. ಮಾಡಿಸ್ಬೇಕಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಐತಿ, ನಿಮ್ಗೆ ಹೇಳ್ತೀನಿ. ಇಲ್ಲಿ ಕೆಳಗೆ ಕಾಣಿಸ್ಬೋದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರು. ಆಮೇಲೆ ಈ ವರ್ಷದಾಗ ಎಷ್ಟು ಮಂಡಲೋತ್ಸವ ಅದಾವಂತ ಬೋರ್ಡ್ ಒಳಗೆ ಐತಿ, ಡೇಟ್ ವಿತ್ ಡೇಟ್ಸ್ ನೋಡಿರಿ, ಒಂದು ಸಲ ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಊಟಕ್ಕೆ ಪಾಳೆ ಹಚ್ಚಿದ್ವಿ. ನಮ್ಮ ಪಾಳೆ ಬರೋಷ್ಟೊತ್ತಿಗೆ ಪ್ಲೇಟ್ ಖಾಲಿ ಆಗಿತ್ತು. ವೇಟ್ ಮಾಡಿದ್ವಿ. ಮತ್ತು ಪ್ಲೇಟ್ ಬಂದಮೇಲೆ ಪ್ರಸಾದ ಹಾಕ್ಸ್ಕೊಂಡು ಕೇಸರಿ ಬಾತ್ ಮತ್ತು ಪಲಾವ್ ಮಾಡಿದ್ರು. ಪ್ರಸಾದ ಮಾತ್ರ ಮಸ್ತ್ ಇತ್ತು. ಪ್ರಸಾದ ಮುಗಿಸ್ಕೊಂಡು ನಮ್ಮ ಮಮ್ಮಿಗೊಂದು ಬಾಯ್ ಹೇಳಿ ನಮ್ಮ ಗಿರಿನ ಮನೆಗೆ ಡ್ರಾಪ್ ಮಾಡಬೇಕಿತ್ತು. ಡ್ರಾಪ್ ಮಾಡಿ ವಾಪಸ್ ಮನೆಗೆ ಬಂದು ಸ್ವಲ್ಪ ವರ್ಕ್ ಮುಗಿಸ್ಕೊಂಡು ಮ್ಯಾಲೆ ಬಂದು ಹಾಸ್ಕೊಂಡು ಮಲ್ಕೊಂಡೆ ಫ್ರೆಂಡ್ಸ್. ಯಾಕಂದರೆ ಕೆಳ ಮಲ್ಕೊಳೋ ಕೆಪಾಸಿಟಿ ಇಲ್ಲ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನಾಳೆ ಸಿಗ್ತೀನಿ. ಬಾಯ್.